ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ಇವತ್ತು ಆಲ್ಮೋಸ್ಟ್ 8 o'clock ಎದ್ದೆ, ಯಾಕಂದರೆ 9ಗಿತ್ತು ಕ್ಲಾಸ್. ಅದಕ್ಕೆ ಎದ್ದಿದ ತಕ್ಷಣ ಐರನ್ ಸಪ್ಲಿಮೆಂಟ್ ತೊಗೊಂಡು ನನ್ನ ಡೇನ ಸ್ಟಾರ್ಟ್ ಮಾಡಿಕೊಂಡೆ. ನಿನ್ನೆ ಒಂದು ಟೆಕ್ನಿಕಲ್ ಗ್ಲಿಚ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಫಸ್ಟ್ ಕ್ಲಾಸಸ್ ಹೇಗೆ ಕಂಪ್ಲೀಟ್ ಆಯಿತು ಅಂತ ವೆರಿಫೈ ಮಾಡಿ ಫ್ರೆಶ್ ಅಪ್ ಆದೆ. ಬೇಸಿಕ್ ಸ್ಕಿನ್ ಕೇರ್ ಮಾಡಿಕೊಂಡು ಇಮಿಡಿಯೇಟಾಗಿ ರೆಡಿ ಆಗಿ ಬ್ರೇಕ್ಫಾಸ್ಟ್ಗೆ ಹೋಗ್ಬಿಡ್ತೀನಿ. ಅಷ್ಟರಲ್ಲಿ ಚಾಕ್ಲೇಟ್ಗೆ ಆಲ್ರೆಡಿ ಸಿಗ್ನಲ್ ಆಗಿರುತ್ತೆ ನಾನು ಎದ್ದಿರ್ತೀನಿ ಅಂತ. ರೂಮ್ ಡೋರಲ್ಲಿ ಕಾಯ್ತಾ ಇರ್ತಾನೆ. ಸೊ ಅವನಿಗೆ ಡೋರ್ ತೆಗೆದು ಒಂದ್ಸಲಿ ಮಾತಾಡಿಸಿ ಸಮಾಧಾನ ಮಾಡಿ ಟಿಫನ್ ಹಾಕೊಂಡು ಬಂದೆ. ಯಾವಾಗ ಟಿಫನ್ ತಂದ್ರು ನೀನು ರೆಡಿ ಆಗ್ಬಿಡು. ನಿಂಗೆ ಊಟ ಹಾಕೊಳ್ಬಲ್ಲಿ ಆಗ್ತಾ ಇರ್ತಾನೆ. ಓಕೆ, ಈ ಕಡೆ ಕೊಡಲ್ಲ ನಾನು. ಇವತ್ತಿನ ಬ್ರೇಕ್ಫಾಸ್ಟ್ 10 ದಿನ ತೋರಿಸ್ಬಿಡ್ತೀನಿ. ಶಾವ್ಗೆ ಉಪ್ಪಿಟ್ಟಿದೆ ಆ್ಯಂಡ್ ಒಂದು ಆಪಲ್ ಹಾಕೊಂಡಿದ್ದೀನಿ ಸಾಕು ಅಂತ, ಬಿಕಾಸ್ ಆಬ್ವಿಯಸ್ಲಿ ಕಾಪ್ಸ್ ತಿನ್ನೋದ್ರಿಂದ. ಆ್ಯಂಡ್ ಇದಕ್ಕೆಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಪ್ಲೇನ್ ಅಂತೂ ನಮ್ಮ ಮನೇಲಿ ಮಾಡೋದೇ ಇಲ್ಲ, ಎಲ್ಲದಕ್ಕೂ ವೆಜಿಟೇಬಲ್ಸ್ ಹಾಕ್ತಾರೆ. ಆ್ಯಂಡ್ ಇಲ್ಲಿ 5 ಬಾದಾಮ್ ಇದೆ. ಹೊರಗಡೆ ಹೋಗಿದ್ದ ಅಲ್ಲೇ ದ್ರಾಕ್ಷಿ ತಿನ್ಕೊಂಡು ಆ್ಯಂಡ್ ಜೀರಾ ವಾಟರ್ ಇತ್ತು, ಜೀರಾ ವಾಟರ್ ಕುಡ್ಕೊಂಡು ಬಂದೆ. ಡೈಲಿ ಇದೆ ಕರೆ, ನಾನು ತಿಂತಿದ್ದೀನಿ ಅಂದರೆ ನನಗೆ ಚಟ ಬೀಳುತ್ತೆ. ಡೈಲಿ ಒಂದು ಬಾದಾಮ್ ಬೇರೆ ಕೊಟ್ಟು ರೂಢಿ ಮಾಡ್ಬಿಟ್ಟಿದ್ದೀನಿ. ಸೊ ಕಾಯ್ತಾನೆ. ಮೋಸ್ಟ್ ಆಫ್ ದ ಟೈಮ್ ರೈಸ್ನ ಅವಾಯ್ಡ್ ಮಾಡ್ತೀನಿ, ಬಟ್ ಟಿಫನ್ ಜೊತೆ ನೆಕ್ಸ್ಟ್ ಮೊಟ್ಟೆನೂ ಇರಬೇಕು ಫಾರ್ ಪ್ರೋಟೀನ್ ಆ್ಯಂಡ್ ವೆಜಿಟೇಬಲ್ಸ್. ನಾನು ಆಗಲೇ ಹೇಳ್ದಂಗೆ ಆಮೇಲೆ ಉಪ್ಪಿಟ್ಟು, ವೆಜಿಟೇಬಲ್, ಅವಲಕ್ಕಿಗೂ ವೆಜಿಟೇಬಲ್ ಎಲ್ಲ ಥರ ಹಾಕಿ ಮಾಡೋದ್ರಿಂದ ಸೊ ನನಗೆ ಇದೇನು ಪ್ರಾಬ್ಲಮ್ ಆಗಲ್ಲ, ಲೈಕ್ ಫೈಬರ್ ಕಂಟೆಂಟ್ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಇವತ್ತಿನ ಟಿಪ್ ನಿಮಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಕು. ತುಂಬ ಜನ ಅರ್ಜೆಂಟ್ ಇತ್ತು, ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿಬಿಟ್ಟೆ ಅಂತ. ನೋ, ದಟ್ಸ್ ನಾಟ್ ಗುಡ್ ಐಡಿಯಾ. ಬಿಕಾಸ್ ರಾತ್ರಿ 10 to 12 hours ನಮ್ಮ ಹೊಟ್ಟೆ ಖಾಲಿ ಇರೋದ್ರಿಂದ ಬೆಳಿಗ್ಗೆ ನಮಗೆ ಒಂದು ಸಾಲಿಡ್ ಫುಡ್ ಬೇಕು. ಸೊ ಆದಷ್ಟು ಮಾರ್ನಿಂಗ್ ಟಿಫನ್ ತಿನ್ನಿ. ಆ್ಯಂಡ್ ನಮ್ಮ ಸೌತ್ ಇಂಡಿಯನ್ಗೆ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ, ಇಡ್ಲಿ, ದೋಸೆ ಎಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಕಾಪ್ಸ್ ಕಡಿಮೆ ಇಟ್ಕೊಳ್ಳಿ, ತರಕಾರಿ ಸಾಂಬಾರನ್ನ ಜಾಸ್ತಿ ಹಾಕ್ಕೊಳ್ಳಿ. ಸೊ ಏನ್ ಮಾಡಬೇಕು, ಬೆಳಿಗ್ಗೆ ಮಿಸ್ ಮಾಡದೆ ಬ್ರೇಕ್ಫಾಸ್ಟ್ ತಿನ್ಬೇಕು. ಗಾಟ್ ಇಟ್? ನಮ್ಮ ಚಾಕ್ಲೇಟ್ ಇದ್ದಾರೆ, ಏನ್ ಬೇಕು ಅಂತ ಬಂದ್ಬಿಟ್ರೆ ಕ್ಲಾಸ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು. ಆಫೀಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ, ಕ್ಲಾಸ್ ಮುಗಿದ್ಮೇಲೆ. ಆ್ಯಂಡ್ ಕ್ಲಾಸ್ಗೆ ಈ ಥರ ರೆಡಿ ಆಗಿದೆ. ಆ್ಯಂಡ್ ಚಾಕಿ ಈ ಥರ ಯಾವಾಗಲೂ ಕುತ್ಕೊಂಡೇ ಇರ್ತಾರೆ. ಚಾಕಿ ಕುತ್ಕೊಂಡೇ ಇರ್ತಾರೆ. ಚಾಕಿಗೆ ಯಾವಾಗಲೂ ಕ್ಯೂರಿಯಾಸಿಟಿ, ಅಕ್ಕ ಇದು ಮಾಡ್ತಿದ್ದಾಳೆ ಅಂತ. ಏರ್ ಕಟ್ಟಾದ್ಮೇಲೆ ಚೆನ್ನಾಗಿ ಕಾಣಿಸ್ತಿದ್ದಾನೆ ಚಾಕಿ. ಓಕೆ, ಟೈಮ್ ಆಯಿತು ಬರೋದಾ? ಆಫೀಸ್ ಓಪನ್ ಆಗೋದೇ 10 o'clock ಆಗಿರುತ್ತೆ. ಸೊ ಬಂದು ಫಸ್ಟು ನಾನು ಇಲ್ಲ ಶ್ರೀ ಯಾರಾದರೂ ಒಬ್ಬರು ಪೂಜೆ ಮಾಡಿಬಿಡ್ತೀವಿ. ನೀವು ನೋಡ್ತಿರೋದು ಕಂಪ್ಲೀಟ್ ನನ್ನ ಆಫೀಸ್ ಸ್ಪೇಸ್. ಅಲ್ಲಿಗೆ ನನಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಆ್ಯಂಡ್ ಇದು ಅಲ್ಲಿ 2 ಥರ ಪೇಂಟಿಂಗ್ ಮಾಡಿಸಿದ್ದೀನಿ. ಅಂದರೆ ಕಂಪ್ಲೀಟ್ ಇದು ಸ್ಟಿಕ್ಕರಿಂಗ್ ಈ ಥರ ಇರೋದ್ರಿಂದ ಲೈಕ್ ನನಗೆ ಯಾವಾಗ ಬೇಕೋ ಅವಾಗ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿಕೊಂಡು ಮಾಡ್ಕೋಬೋದು. ಆ್ಯಂಡ್ ಈ ಸೈಡ್ ನಿಮ್ಮ ಲೆಫ್ಟ್ಗೆ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ, ಅದನ್ನು ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀನಿ. ಇನ್ನು ಆಪೋಸಿಟಲ್ಲಿ ಎಂಪ್ಲಾಯ್ಸ್ ಇದ್ದಾರೆ, ಅವ್ರ ವರ್ಕಿಂಗ್ ಸ್ಪೇಸಸ್ ಸಪ್ರೇಟ್ ಆಗಿರುತ್ತೆ. ನಾನು ಅವ್ರನ್ನ ತೋರ್ಸೋಕ್ಕಾಗಲ್ಲ. ಯೂಟ್ಯೂಬ್ ವಿಡಿಯೋನ ರಿವ್ಯೂ ಮಾಡಿ ಅಪ್ಲೋಡ್ ಕೊಟ್ಟಿಟ್ಟು ಬಂದಿದ್ದೀನಿ, ಇನ್ನೇನು ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಇವತ್ತಿನ ಊಟ ನೋಡ್ಬೋದು, ಅನ್ನ ಸಾಂಬಾರ್, ಪಲ್ಯ, ಮೊಸರಿದೆ ಆ್ಯಂಡ್ ಸೌತೆಕಾಯಿ, 1 ಗ್ಲಾಸ್ ಮಜ್ಜಿಗೆ ಬಿಸಿಲ್ದಂಗೆ. ಇನ್ ಬಿಟ್ವೀನ್ ಆಲ್ರೆಡಿ ಒಂದು ವಾಟರ್ ಮೆಲನ್ ಜ್ಯೂಸ್ ಕೂಡ ಕುಡಿದಿದ್ದೀನಿ ಟೈಮ್ ಆಗಿದ್ದಕ್ಕೆ. ಸೊ ಬೇಗ ಊಟ ಮಾಡೋದು ತುಂಬ ಹೊಟ್ಟೆ ಹಸಿತಿದೆ. ಊಟ ಆದಮೇಲೆ ಒಂದು 15-20 minutes ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಕಂಪ್ಲೀಟ್ ಹೋಲ್ ಬಾಡಿ ಡ್ರಿಲ್ ಮಾಡ್ತಿದ್ದೀನಿ. ಆ್ಯಂಡ್ ಈವ್ನಿಂಗ್ ಕ್ಲಾಸ್ ಇರೋದ್ರಿಂದ ಬೇಗ ನನ್ನ ವರ್ಕೌಟ್ ಮುಗಿಸಿ ರೆಡಿ ಆಗಬೇಕು. ವರ್ಕೌಟ್ ಮುಗಿಸಿ ಕ್ವಿಕ್ಕಾಗಿ ಹೆಡ್ ಬಾತ್ ಮಾಡ್ಕೊಂಡು ಬಂದೆ. ಈವ್ನಿಂಗ್ ಕ್ಲಾಸಸ್ ಇರೋದ್ರಿಂದ ನನಗೆ ಸಪ್ರೇಟ್ ನನಗೆ ಅಂತ ಪರ್ಸ್ನಲ್ ಟೈಮ್ ಸಿಗೋದೆ ತುಂಬ ಕಷ್ಟ. ಜೊತೆಗೆ ವೀಕೆಂಡ್ಸ್ ಕೂಡ ನಾನು ವರ್ಕ್ಶಾಪ್ಸ್ ತೊಗೊತೀನಿ. ಸೊ ಏರ್ ಕೇರ್ ಹತ್ರ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಯಾವಾಗ ಟೈಮ್ ಸಿಗುತ್ತೋ ಆವಾಗ ಈಸಿಯಾಗಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಬಾತ್ ಮಾಡ್ಕೊಂಡು ಬಿಡ್ತೀನಿ.
ಇವತ್ತು ನಮ್ಮ ಮಾವ ಇಲ್ದಿದ್ದರಿಂದ ನೈಟ್ಗೆ ನಾನು ಚಿಕನ್ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಸೊ ನೆಕ್ಸ್ಟ್ ಬಂದು ಇಮಿಡಿಯೇಟಾಗಿ ಚಿಕನ್ ಪ್ರಿಪೇರಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಜೊತೆಗೆ ಶ್ರೀ ಕೂಡ ಬಂದು ನನಗೆ ಟೀ ಪ್ರಿಪೇರ್ ಮಾಡಿಕೊಟ್ರು. ಆ್ಯಂಡ್ ಕ್ಲಾಸ್ ಟೈಮ್ ಆಗ್ತಾ ಇದೆ, ರೆಡಿಯಾಗಿ ಬರ್ತೀನಿ. ಕ್ರಾಸ್ ಹ್ಯಾಂಡ್ಸ್, ಕೈ ಹೀಗೆ ಇಟ್ಕೊಳ್ಳಿ ಅಂಡ್ ಕಾಲ್ನ ಆಪೋಸಿಟ್ ಕೈಗೆ ಟಚ್ ಮಾಡಿ. ಕಮ್ ಆನ್ 40 ಕೌಂಟ್. ಸೆಷನ್ಸ್ ಮುಗೀತು, ಫ್ರೆಶ್ ಅಪ್ ಆಗಾಯಿತು. ಈಗ ಊಟದ ಟೈಮ್ ನೀವು ನೋಡ್ಬೋದು. ವಾಟರ್ ಮಿಲನ್ ಮತ್ತು ಚಿಕನ್ ಇದೆ ಪ್ರೋಟೀನ್ಗೋಸ್ಕರ. ಆ್ಯಕ್ಚುಲಿ ಈ ಚಿಕನ್ ನಾನು ಈವ್ನಿಂಗ್ ತಿನ್ನಬೇಕಿತ್ತು. ಈವ್ನಿಂಗ್ ಮೀಲ್ನ ನಾನು ಸ್ಕಿಪ್ ಮಾಡಿದೆ, ಯಾಕಂದರೆ ಊಟ ಮಾಡಿದ್ದೆ ನಾನು 2-2:30 ಆಗೋಗಿತ್ತು ಇವತ್ತು. ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಮಾಡೋ ಅಷ್ಟರಲ್ಲಿ. ಜೊತೆಗೆ ನಾನು 12 o'clock ಹಂಗೆ ವಾಟರ್ ಮಿಲನ್ ಜ್ಯೂಸು ಕುಡಿದಿದ್ದೆ. ಸೊ ಆಬ್ವಿಯಸ್ಲಿ ನಾನು ಯಾವಾಗಲೂ ಹೇಳೋ ಥರ ಕ್ಯಾಲೋರೀಸ್ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನನ್ನ ವಾಟರ್ ಮಿಲನ್ ಜೊತೆ ಈಗ ಏನಿದೆ ಚಿಕನ್ ಅದು ತಿಂತಿದ್ದೀನಿ. ಸೊ ನನ್ನ ಪ್ರೋಟೀನ್ ಸೋರ್ಸ್ ನನ್ನ ಬಾಡಿ ವೆಯ್ಟ್ ಅಷ್ಟು ನಾನು ರೆಗ್ಯುಲರ್ ಆಗಿ ಕಂಪ್ಲೀಟ್ ಮಾಡ್ತೀನಿ. ಊಟ ಆಗಿದ ತಕ್ಷಣ ಮೆಗ್ನೀಷಿಯಮ್ ಸಪ್ಲಿಮೆಂಟ್ ಇರುತ್ತೆ. ಆ್ಯಕ್ಚುಲಿ ನಾನು ಎಲ್ಲರಿಗೂ ಹೇಳ್ತೀನಿ ಊಟ ಆದಮೇಲೆ ಸ್ವಲ್ಪ ಬಾಡಿ ಮೂವ್ ಮಾಡಿ ಅಂತ. ಊಟ ಆಗಿದ ತಕ್ಷಣ ಮಲ್ಕೊಂಬಿಡೋದು ಇಲ್ಲ ಕುತ್ಕೊಂಡ್ಬಿಡೋದು ಒಳ್ಳೇದಲ್ಲ, ಡೈಜೆಷನ್ ಆಗಲ್ಲ ಪ್ರಾಪರಾಗೆ. ಸೊ ನಿಂತಿದ್ರೇ ಈ ಥರ ಆರಾಮಾಗಿ ಸ್ಪಾಟ್ ಜಾಗ್ ಮಾಡಬೇಕು, ಹೊರ್ಗಡೆನೇ ಹೋಗಿ ವಾಕ್ ಮಾಡಬೇಕಂತ ಏನಿಲ್ಲ, ಆರಾಮಾಗಿ ಆಗುತ್ತೆ. ಸೊ ಮೊಬೈಲ್ ಕುತ್ಕೊಂಡು ನೋಡಿ ಸ್ಕ್ರಾಲ್ ಮಾಡೋ ಬದಲು ಒಂದು 10 ನಿಮಿಷ ನೀವು ನಿಂತಿದ್ದ ಹತ್ರನೇ ನಿಮ್ಮ ಮೊಬೈಲ್ ನೋಡಿಕೊಂಡೆ ಜಾಗ್ ಮಾಡಿದ್ರೆ ಆಗೋಗುತ್ತೆ. ನಾನು ಯೂಶ್ವಲಿ ಟಿ ವಿಲಿ ಏನಾದರೂ ಪ್ಲೇ ಮಾಡ್ಕೊತೀನಿ. ಆ್ಯಂಡ್ ಮೀನ್ ವೈಲ್ ಆವಾಗಲಿಂದ ಬ್ಯುಸಿ ಇದ್ದೆ ಅಲ್ಲ, ಮೆಸೇಜಸ್ ಚೆಕ್ ಮಾಡಿರಲ್ಲ. ಸೊ ನಾನು ಟೀಮ್ಗೆ ಏನಾದರೂ ಕಳಿಸ್ಬೇಕಾದ್ರೆ ಆ್ಯಂಡ್ ಇವತ್ತು ಯೂಟ್ಯೂಬ್ದು ಏನು ರೆಕಾರ್ಡ್ ಮಾಡಿರ್ತೀನೋ ಅದನ್ನು ನೈಟ್ ಒನ್ ಡ್ರೈವ್ಗೆ ಹಾಕಿ ಕಳಿಸ್ಬಿಟ್ರೆ ಅವ್ರು ಅದನ್ನು ಎಡಿಟ್ ಮಾಡಿ ಫೈನಲ್ ಕಾಪಿ ಮಾರ್ನಿಂಗ್ ಕಳಿಸ್ತಾರೆ. ಆ್ಯಂಡ್ ಒಂದ್ಸರಿ ರಿವ್ಯೂ ಮಾಡಬೇಕು. ಸೊ ಮೀನ್ ವೈಲ್ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಮಾಡ ಏಯ್ ಕಚ್ಚದಲ್ಲ, ಲೈಫ್ ಮಾಡ ಎದ್ದಿದ್ಕೊಳ ಲ್ಯಾಪ್ಟಾಪ್ ಇದು ಮಾಡ್ತಾರೆ. ಚಾಕಿ ಅವನ ಆಟ ಆಡಕ್ಕೆ ಕಾಯ್ತಿರೋದು. ಇವತ್ತಿನ ಸೇಲ್ಸು ಇನ್ ಕೇಸ್ ಯಾವುದು ಪರ್ಸನಲೈಸ್ ಡಯಟ್ ಚಾರ್ಟ್ ಇದ್ರೆ ಯಾವುದು ಪರ್ಚೇಸ್ ಮಾಡಿದ್ರೆ ಚೆಕ್ ಮಾಡಿ ಆ ಫಾರ್ಮ್ನ ತಗೊತೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟು ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೀನಿ. ಆ್ಯಂಡ್ ಡೈಲಿ ಒಂದೊಂದು ಟಾರ್ಗೆಟ್ ಇಟ್ಕೊಂಡಿರ್ತೇನೆ. ಕಂಪ್ಲೀಟ್ ಸೇಲ್ಸ್ ಎಷ್ಟಾಗಬೇಕು ಏನು ಅಂತ. ಅದು ರೀಚ್ ಆದರೆ ಫುಲ್ ಖುಷಿ ಆಗುತ್ತೆ. ಒಂದಿನ ರೀಚ್ ಆಗಲ್ಲ, ದಟ್ಸ್ ಟೋಟಲಿ ಫೈನ್. 45 ಡೇಸಲ್ಲಿ ನಿಯರ್ಲಿ ಒಂದು ಒಳ್ಳೆ ಒಂದು ಸ್ಟಾರ್ಟಪ್ಪಲ್ಲಿ ಎಷ್ಟು ಅಚೀವ್ ಮಾಡೋಕ್ಕಾಗಲ್ವೋ ಅಷ್ಟು ನಾನು ಅಚೀವ್ ಮಾಡಿದ್ದೀನಿ ಆಲ್ರೆಡಿ. ನಿಮ್ಗೊಂದು ಟಿಪ್ ಹೇಳಿದ್ದೆ, ನಾಳೆ ಏನು ಮಾಡ್ಬೇಕನ್ನೋದನ್ನ ಇವತ್ತು ನೈಟೇ ಡಿಸೈಡ್ ಮಾಡಿಕೊಂಡು ಒಂದು ಶೆಡ್ಯೂಲ್ ಇಲ್ಲ ನೋಟ್ ಪ್ಯಾಡಲ್ಲಿ ಬರ್ತಿಟ್ಕೊಡಿ ಅಂತ. ಎಷ್ಟು ಜನ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಡೈಲಿ ಫಾಲೋ ಮಾಡ್ತೀನಿ. ಸೊ ಅದರಿಂದನೇ ನನ್ನ ಕೆಲಸ ತುಂಬ ಈಸಿಯಾಗಿ ಹೋಗೋದು. ಆಲ್ಮೋಸ್ಟ್ ನಾನು ಏನು ಪ್ಲಾನ್ ಮಾಡಿರ್ತೀನೋ ಅದನ್ನೆಲ್ಲ ನಾನು ನಾಳೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 1 hour ಎಕ್ಸ್ಟ್ರಾ ಆದರೂ ಕೂಡ ನಾನು ಕಂಪ್ಲೀಟ್ ಮಾಡೇ ಬರ್ಬೋದು. ಯೂಶಲಿ ಎಡಿಟರ್ಸ್ ಎಲ್ಲ ವರ್ಕ್ ಮಾಡೋದೇ ನೈಟು. ಸೊ ಡೌಟ್ಸ್ ಏನಿದ್ರು ಇವಾಗಲೇ ಕ್ಲಿಯರ್ ಮಾಡಿಬಿಟ್ರೆ ಈಸಿಯಾಗಿ ನನ್ನ ಡೇ ಹೋಗುತ್ತೆ. ಆ್ಯಂಡ್ ಆಲ್ಸೋ ಪರ್ಸನಲ್ ಟ್ರೈನಿಂಗ್ ಬೆಳಿಗ್ಗೆ ಇರುತ್ತಲ್ಲ ಸೆಷನ್ಸು, ಅವ್ರದ್ದು ಕನ್ಫರ್ಮ್ ಮಾಡಿಕೊಂಡು ಟೈಮ್ನ ಆ ಟೈಮ್ ಕೂಡ ನೋಟ್ ಡೌನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಇದ್ಕೊಳ್ತೀನಿ. ನಾನು ಇಷ್ಟೊತ್ತಿಗೆ ಎದ್ದೇಳಬೇಕು ಅಷ್ಟೊತ್ತಿಗೆ ಎದ್ದೇಳಬೇಕಂತ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಕುಕ್ ಆಗಲಿ ಮನೆ ಕೆಲಸ ಏನು ಮಾಡಲ್ಲ. ಕಂಪ್ಲೀಟ್ ನನ್ನ ಪರ್ಸನಲ್ ಟ್ರೈನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಎಷ್ಟು ಗಂಟೆ ಸೆಷನ್ಗೆ ಕೇಳ್ತಾರೋ ಅದಕ್ಕಿಂತ 1 hour 1.5 hour ಮುಂಚೆ ಇದ್ದು ನಾನು ಡೇನ ಪ್ಲ್ಯಾನ್ ಮಾಡ್ಕೊಳ್ಳೋ ಥರ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ಡೇ ಹೇಗಿತ್ತು ಅಂತ ಅಂದರೆ ಬ್ಯುಸಿ. ಫಸ್ಟ್ ವಿಡಿಯೋ ಅಪ್ಲೋಡ್ ಆಯಿತು. ಹರ್ವಿನಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ಒಪಿನಿಯನ್ನ ಶೇರ್ ಮಾಡಿದ್ರು, ಖುಷಿ ಆಯಿತು. ಆ್ಯಂಡ್ ಸ್ಟಿಲ್ ಐ ಆಮ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಕಲ್ತ್ಕೋತೀನಿ. ಈ 40 ಡೇಸಲ್ಲಿ ನನ್ನ ಗೋಲ್ನ ಅಚೀವ್ ಮಾಡ್ತೀನಿ ಅಂತ ಕೂಡ ನಾನು ನಂಬಿದ್ದೀನಿ. ಆ್ಯಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಆಗುತ್ತೆ ಅಂತ ಅಂದ್ಕೊಳ್ಳಿ, ಆಗುತ್ತೆ.
ನೀವು ಹಾಗಲ್ಲ ಅಂದ್ಕೊಂಡ್ರೆ ಯಾವುದೂ ಕಷ್ಟನೇ ಆಗುತ್ತೆ ಅಂತ ಅಂದ್ಕೊಂಡು ಮುಂದಕ್ಕೆ ಸ್ಟೆಪ್ ಬಿಡಿ, ಈಸಿಯಾಗಿ. ನಾನು ಇವತ್ತು ಹೇಳಿರೋ ಟಿಪ್ಸ್ಗಳು ನಿಮಗೆ ಜ್ಞಾಪನ ಇದೆ ಅಂತ ಅನ್ಕೊಂತೀನಿ. ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು. ಆ್ಯಂಡ್ ಎರಡನೇದಾಗಿ ಪ್ರತಿ ಊಟ ಆದಮೇಲೆ ನಿಮ್ಮ ಬಾಡಿನ ಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 500 or 1000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ಜೊತೆಗೆ ನಿನ್ನೆ ಕೊಟ್ಟಿರೋ ಟಿಪ್ನ ಎಷ್ಟು ಜನ ಫಾಲೋ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ, ಮಿಸ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮನ್ನ ಮೋಟಿವೇಟ್ ಮಾಡೋಕ್ಕೆ, ಟಿಪ್ಸ್ ಕೊಡೋಕ್ಕೆ ಡೈಲಿ ಬರ್ತೀನಿ. ಸಿಗೋಣ ಮತ್ತೆ ದೀಪಶ್ರೀ ಲೈಫ್ ಅಟ್ 360. ಬಾಯ್.